ಈ ವಿಜಯ್ ಎಲ್ಲೋದ? ಆಗಲೇ ಬಂದಂಗೆ ಆತು, ಯಾಕೆ ಏನು ಮಾತಾಡ್ಸಲೇ ಇಲ್ಲ? ಅಡುಗೆ ಮನೆಗೂ ಬಂದಿಲ್ಲ. ಬಂದ ಕೂಡಲೇ ಏನಾರ ಮಾತಾಡ್ಸ್ದ ಅದಲ್ದ ಬೆಳಗ್ಗೆ ಖುಷಿ ಆಗೋದಾ? ಎಲ್ಲದನ ರೂಮ್ನಾಗ ಏನಾರ ಅದನ್ನ ನೋಡ್ತಂತಡಿ. ವಿಜಿ ಯಾವಾಗ ಬಂದೀಯಾ? ಅಲ್ಲ ಬಂದ ಕೂಡಲೇ ಮಾತಾಡ್ಸ್ತಿದ್ದೆ, ಯಾಕೆ ಏನು ಮಾತಾಡ್ಸಲೇನಿಲ್ಲ? ಹೌದು, ನೀನು ಯಾಕೆ ಹಿಂಗೆ ಭಾಳ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿಯಲ್ಲ? ಬೆಳಗ್ಗೆ ಏನೋ ನೀನು ಪ್ರೀತಿ ಹುಡುಗಿ ಫೋನ್ ಮಾಡಿ ನಾ ಮಾತಾಡ್ಬೇಕಂದ್ಲು, ಮೀಟ್ ಆಗ್ಬೇಕಂದ್ಲು, ನಾನು ಪ್ರೀತಿ ವಿಷಯನೂ ಹೇಳ್ತೇನೆ ಅಂತಂದು ಹೇಳಿದೆ. ಏನಾಯ್ತು? ಏನಿಲ್ಲ ಅತ್ತಿಗೆಮ್ಮ, ಏನಿಲ್ಲ ಬಿಡ್ರಿ. ನಿನ್ನ ಮಕ್ಕ ನೋಡಿದ್ರಾ? ಏನೂ ಆಗಿಲ್ಲ ಅನ್ನಂಗಿಲ್ಲ ಇಲ್ಲ, ಏನೋ ಆಗ್ಬಾರ್ದಾಗೈತೆ, ಅದಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡು ಕೂತ್ಕೊಂಡು. ಇಲ್ಲಾಂದ್ರೆ ನೀನು ಇಟ್ಟಿಟ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನೀನು ಅಷ್ಟು ತಲೆ ಕೆಡ್ಸ್ಕೊಳನಲ್ಲ. ಏನಾತಂತ ಹೇಳು. ಅದಕ್ಕೆ ನಾನು ಅದೇ ಇವತ್ತು ನನ್ನ ಹುಡುಗಿಗೆ ನನ್ನ ಪ್ರೀತಿ ವಿಷಯ ಹೇಳಿದ್ರಾತಂದು ಹೋಗಿದ್ನಲ್ಲ, ಅವಳು ಏನೋ ಹೇಳ್ಬೇಕು ಅಂತಂದ್ಲು. ಅಷ್ಟರಲ್ಲಿ ನಾನೇ ಹೇಳಿದ್ರಾಯ್ತಂತಂದು ಹೇಳಿದೆ. ಆದರೆ ಅವಳು ಆ ಥರ ರಿಯಾಕ್ಟ್ ಮಾಡ್ತಾಳಂತ ನಾನು ಅಂದ್ಕೊಂಡಿದ್ದೇ ಇಲ್ಲ. ನನಗೆ ಭಾಳ ಬೇಜಾರಾಯ್ತು. ಹೌದಾ? ಏನಾಯ್ತು? ಇಷ್ಟೆಲ್ಲ ಆಯ್ತತ್ತಿಗೆ ನನಗಂತೂ ಭಾಳ ಬೇಜಾರಾಯ್ತು. ನಾನು ಇಲ್ಲಿವರೆಗೂ ಯಾವ ಹುಡುಗಿನೂ ಇಷ್ಟಪಟ್ಟಿದ್ದಿಲ್ಲ. ಇವಳನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಕತ್ತಿದ್ದೆ. ಆದ್ರೆ ಅವಳು ಯಾಕೆ ಹಂಗೆ ಮಾತಾಡಿದ್ಲು ಏನಂತ ಗೊತ್ತಾಗಿಲ್ಲ. ಫಸ್ಟಿಗೆ ಮಾತಾಡ್ದಾಗೆಲ್ಲ ಜಗಳ ಮಾಡ್ತಿದ್ಲು, ಆದ್ರೆ ಆಮೇಲೆ ಚೆನ್ನಾಗಿ ಮಾತಾಡ್ಸಿದ್ಲು. ಆದ್ರೆ ಇವತ್ತು ಸಡನ್ನಾಗಿ ಮಾತಾಡಿ ನೋಡಿ ನನಗೆ ಶಾಕ್ ಆಯ್ತು. ಏನು ಹಿಂಗೆಲ್ಲ ಬೈದು ಹೋದ್ಲ ಅವಳು ನಿನಗೆ? ವಿಜಿ ನೀನು ಹಳಬೇಡ, ಮೊದಲು ಸುಮ್ಮನಾಗು. ಅಲ್ಲ, ಆ ಹುಡುಗಿ ಹಂಗೆ ನಂತರ ಮನೆಗೆ ಏನಾದರೂ ಅಲ್ಲ, ಆ ಹುಡುಗಿನ ಪ್ರೀತಿಸ್ತಾಳಂತ ನಿನಗೆ ಗೊತ್ತಿತ್ತಾ ಅಥವಾ ಹೇಳಿದ್ಲ ಆ ಹುಡುಗಿ ಏನಾದರೂ? ಇಲ್ಲ ತಿಯಮ್ಮ, ಅವಳೇನು ಯಾವತ್ತೂ ಬಾಯಿ ಬಿಟ್ಟು ಹೇಳಿಲ್ಲ. ಆದ್ರೆ ಇತ್ತೀಚೆಗೆ ನಡ್ಕೊಳೋದೆಲ್ಲ ನೋಡಿ ಅವಳಿಗೂ ನನ್ನ ಮೇಲೆ ಇಷ್ಟ ಇದೆ ಅಂತಂದು ಅಂದ್ಕೊಂಡಿದ್ದೆ ನಾನು. ಅವಳು ಮಾತಾಡಬೇಕು, ತುಂಬ ಇಂಪಾರ್ಟೆಂಟ್ ವಿಷಯ ಅಂತಂದು ಖುಷಿಯಿಂದ ಹೇಳಿದ್ಲಲ್ಲ, ನಾನು ಪ್ರೀತಿ ವಿಷಯ ಹೇಳೋಕ್ಕೆ ಬರ್ತಾಳಂತ ನಾನು ಅಂದ್ಕೊಂಡಿದ್ದೆ. ಒಂದೇ ಸರಿಗೆ ಆ ಥರ ನಿರ್ಧಾರ ನೀನು ತಗೋಬೇಡ. ಯಾಕಂದ್ರೆ ಆ ಹುಡುಗಿಗೆ ಮನೇಲಿ ಏನು ಪ್ರಾಬ್ಲಮ್ ಐತೆ, ಅವಳು ಯಾವ ಟೆನ್ಷನ್ನಲ್ಲಿಗಿದ್ಲು ಏನು, ಒಂದ್ಸರಿ ಫೋನ್ ಮಾಡಿ ಕೇಳು, ಇನ್ನೊಂದ್ಸರಿ ಫೋನ್ ಮಾಡು. ಇಲ್ಲ ಅತ್ತಿಗೆಮ್ಮ, ಅವಳು ಹೋದಾಗಿಂದನೂ ಫೋನ್ ಮಾಡಾಕ್ತೇನೆ. ಒಂದು 15-20 ಸರಿ ಮಾಡೀನಿ ಅಲ್ಲೇ. ಆಮೇಲೆ ಈಗ ಮನೆಗೆ ಬಂದ ಮೇಲೂ ಒಂದು 15-20 ಸರಿ ಮಾಡೀನಿ. ಇಷ್ಟ ಮಟ್ಟ ಎಲ್ಲ ಆನಾಗಿತ್ತು. ಈಗ ನೋಡಿದ್ರೆ ನನ್ನ ವ್ಯಾಟ್ಸಪ್ಪು ಆಮೇಲೆ ಕಾಲ್ ಎಲ್ಲ ಬ್ಲಾಕ್ ಮಾಡ್ಯಾಳ, ಫೋನು ಹೋಗಂಗಿಲ್ಲ. ನೀನು ಏನು ತಪ್ಪು ಮಾಡಿದೆ ಅಂದ್ರೆ, ಮೊದಲು ಅವಳನ್ನ ಪ್ರೀತಿ ಮಾಡ್ತಾಳೆ ಇಲ್ಲ ಅಂತಂದು ಗೊತ್ತಾದ್ಮೇಲೆ ಆದರೂ ಹೇಳ್ಬೇಕಾಗಿತ್ತಿಲ್ಲ. ಸ್ವಲ್ಪ ದಿನ ಆದರೂ ವೇಟ್ ಮಾಡಬೇಕಾಗಿತ್ತು ನೀನು. ಈಗ ಅಲ್ಲ, ವೇಟ್ ಮಾಡಿದ್ರು ಭಾಳ ತಡ ಮಾಡಿದ್ರು ಎಲ್ಲ ಇದಾಗ್ಬಿಡ್ತದೆ ಬಿಡು, ಸಮಸ್ಯೆನೇ ಆಗೋದು ಹೇಳೋದು ಲೇಟ್ ಮಾಡಿದ್ರೆ. ಆದ್ರೆ ಆ ಹುಡುಗಿ ಯಾಕೆ ಹಂಗೆ ಮಾಡಿದ್ಲು? ನೀನು ನೋಡಿದ್ರೆ ಎಂಥ ಹುಡುಗಿಯರಾದರೂ ಇಷ್ಟಪಡ್ಬೇಕು ಅಂತ ಕ್ಯಾರೆಕ್ಟರ್ ನಿಂದು. ಅಂಥದ್ರಾಗ ಆ ಹುಡುಗಿ ಅದೇ ಇದೇ ಊರಂತೆ, ನೀನು ಹೆಸರು ಹೇಳಕತ್ತಿಲ್ಲ, ಏನೂ ಹೇಳಕತ್ತಿಲ್ಲ. ನಾನಾದರೂ ಮಾತಾಡ್ತಿದ್ದೆ. ಇರ್ಲಿ ಬಿಡು ಅತ್ತಿಗೆಮ್ಮ, ಬೇಡ, ಏನು ಮಾಡೋಕ್ಕಾಗಲ್ಲ. ನಮ್ಮ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ ಅಂದು ಬ್ಲಾಕ್ ಮಾಡೋದ್ರ ಜೊತೆಗೆ ನಾವು ಪದೇ ಪದೇ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಸರಿ ಅನ್ಸಂಗಿಲ್ಲ. ಅಲ್ಲ, ನನಗೆ ಬೇಜಾರಾಕತಿ. ಆದ್ರೆ ಅದು ಏನಂತಂದು, ಏನು ಸಮಸ್ಯೆ ಅಂತಂದು ಬಾಯಿ ಬಿಟ್ಟು ಹೇಳಿದ್ರೆ ಗೊತ್ತಾಕತಿ. ಈಗ ಸುಮ್ಮನೆ ನಂಬರ್ ಬ್ಲಾಕ್ ಮಾಡಿದ್ರೆ ನಾ ಏನಂತ ತಿಳ್ಕೊಬೇಕು? ಅಲ್ಲ, ಕಾರಣ ಆದರೂ ಹೇಳ್ಬೇಕಾ ಯಾಕೆ ಬೇಡ ಅಂತಂದು. ನಾನು ತೀರಾ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅತ್ತಿಗೆಮ್ಮ ಅವರಿಂದ ಈ ಥರ. ನನಗೂ ಭಾಳ ಬೇಜಾರಾಗೈತಿ. ನೀವು ಯಾರ ಜೊತೆಗೆ ಮಾತಾಡೋದು ಬೇಡ, ನಾನೇ ಸುಮ್ಮನೆ ಆಗ್ಬಿಡ್ತೀನಿ. ಅತ್ತಿಗೆಮ್ಮ, ನಿಮ್ಗೆ ಇನ್ನೊಂದು ಹೇಳಿದ್ರೆ ಬೇಜಾರಾಗಿರೋ ಏನೋ ಗೊತ್ತಿಲ್ಲ. ಆದ್ರೆ ನಾನು ಇಲ್ಲಿರಲ್ಲ ಅತ್ತಿಗೆಮ್ಮ. ನಾನು ಸುಮ್ಮನೆ ಊರಿಗೆ ಹೋಗ್ಬಿಡ್ತೇನೆ. ಅಲ್ಲೇ ಬೇಕಿದ್ರೆ ಒಂದು ಯಾವುದಾದ್ರೂ ಬೇರೆ ರೂಮ್ ಮಾಡ್ಕೊಂಡು ಬೇರೆ ಯಾವುದಾದ್ರೂ ಜಾಬ್ ಹುಡ್ಕೊಂಡು ಅಲ್ಲೇ ಇದ್ಬಿಡ್ತೇನೆ. ನಾನು ಇಲ್ಲಿರಲ್ಲ ನಾನು. ಏನು ಊರಿಗೆ ಹೋಗ್ತೀಯಾ? ಅಲ್ಲ ವಿಜಿ, ನಾನು ನೋಡಿದ್ರೆ ನೀನು ಇಲ್ಲೇ ಇರ್ತೀವಿ, ನಮ್ಮ ಜೊತೆಗೆ ಇನ್ನೊಬ್ರು ಇರ್ತಾರಂತ ನಾನು ನೋಡಿದ್ರೆ ಭಾಳ ಖುಷಿಯಾಗಿದ್ದೆ. ಅಂತಂದ್ರೆ ನೀನು ಆ ಹುಡುಗಿ ಏನೋ ನಿನಗೆ ಆ ಥರ ಮಾಡಿದ್ಲಂದು ನೀನು ನಮ್ಮೆಲ್ಲರ ಪ್ರೀತಿಯಿಂದ ದೂರ ಇರೋದು ಎಷ್ಟು ಸರಿ. ನಾವೆಲ್ಲ ನಿನ್ನ ಭಾಳ ಹಚ್ಕೊಂಡೆ ವಿಜಿ, ನೀ ಇಲ್ಲೇ ಇರ್ತೀಯ ಅಂತ ನಿಮ್ಮ ಅಣ್ಣನೂ ಭಾಳ ಖುಷಿಯಾಗ್ಯಾನ, ನಾನು ಭಾಳ ಖುಷಿಯಾಗೀನಿ. ಈಗ ನೋಡಿದ್ರೆ ನೀನು ಹಿಂಗಂತೀಯಲ್ಲ. ಪ್ಲೀಸ್ ವಿಜಿ ಹೋಗ್ಬೇಡ. ಆ ಹುಡುಗಿ ಇದು ಮಾಡಿದ್ಕೆ ನಾವೇನು ತಪ್ಪು ಮಾಡೇವೆ ಹೇಳು? ಅತ್ತಿಗೆಮ್ಮ, ಆದ್ರೆ ನಾನು ಇಲ್ಲಿದ್ರೆ ಬರೀ ಅದ ನೆನಪ ಕಾಡ್ದಂಗೆ ಆಗತ್ತೆ ನನಗೆ. ಅದಕ್ಕೆ ಊರಿಗೆ ಹೋಗ್ಬೇಕು ಅಂದ್ಕೊಂಡೆ ನಾನು ಒಂದು ವಿಷಯ ಹೇಳಬೇಕಾಗಿತ್ತು. ಆದ್ರೆ ನೀನು ನಿಮ್ಮಣ್ಣ ಬಂದಮೇಲೆ ನೀನು ಖುಷಿಯಾಗಿರೋ ವಿಷಯ ಹೇಳ್ತೀನಿ, ನೀನು ಖುಷಿಯಾಗಿರ್ತಿ. ಸಾಯಂಕಾಲ ಬಂದಮೇಲೆ ಹೇಳಿದ್ರೆ ಆತ ಅಂದ್ಕೊಂಡೆ. ಆದ್ರೆ ನೀ ನೋಡಿದ್ರೆ ಊರಿಗೆ ಹೋಗ್ಕೊನಿ ಅಂತಂದು ಹೊಂಟು ನಿಂತ್ಬಿಟ್ಟು. ಆದ್ರೆ ನನಗೆ ಹೇಳಿಲ್ಲ ಅಂದ್ರೆ ಅದು ಏನಂದ್ರೆ. ಹೌದಾ? ಏನತ್ತಿಗೆಮ್ಮ ಹೇಳ್ರಿ. ಏನಿಲ್ಲ, ನಾನು ತಾಯಿ ಆಗಕತ್ತೀನಿ. ನಿನಗೊಬ್ಬಕ್ಕೆ ಸಣ್ಣ ಮಗಳು ಇಲ್ಲ, ಮಗನ ಬರಕತ್ತಾನ. ಅತ್ತಿಗೆಮ್ಮ, ಏನು ಹೇಳಕತ್ತೀರಿ? ನಿಜ ಹೇಳಕತ್ತೀರಾ? ಮತ್ತು ನೀವು ಯಾಕೆ ಅದನ್ನ ಅಷ್ಟು ಬೇಜಾರನಾಗ ಹೇಳಕತ್ತೀರಿ? ಖುಷಿ ಆಗೋ ವಿಷಯ ತಾನೇ, ನಕ್ಕಂತ ಹೇಳ್ರಿ ಅತ್ತಿಗೆಮ್ಮ.
ನಕ್ಕಂತನ ಹೇಳ್ಬೇಕು ಅನ್ಕೊಂಡಿದ್ದೆ. ಆದರೆ ಏನು ಮಾಡಲಿ, ನೀನು ನೋಡಿದ್ರೆ ನಮ್ಮ ಜೊತೆಗೆ ಇರ್ತೀನಿ ಅಂತ ನಾನು ಖುಷಿಯಾಗಿದ್ದೆ. ನೀನು ನೋಡಿದ್ರೆ ಈಗ ಊರಿಗೆ ಹೋಗ್ಕೊಂಡು ಅನ್ನಕತ್ತೀಯಲ್ಲ, ನಾನು ಏನಂತ ಖುಷಿ ಪಡಲಿ ಹೇಳು. ಈಗ ನಮ್ಮ ತವ್ರ ಮನೆಯವರು ಯಾರೂ ಇಲ್ಲಿಗೆ ಬರೋಂಗಿಲ್ಲ, ನಿನಗೆ ಗೊತ್ತೈತಿ. ನಿಮ್ಮ ಅಣ್ಣ ನಾನು ಅಷ್ಟೇ. ಈಗ ನೀನು ಇರ್ತೀನಿ ಅಂತ ನಾನು ಭಾಳ ಖುಷಿಯಾಗಿದ್ದೆ. ಇಲ್ಲಕ್ಕಿಯಮ್ಮ, ನಾನು ಊರಿಗೆ ಹೋಗಲ್ಲ ತಗೋರಿ. ನಾನು ಯಾರೋ ಏನೋ ನನಗೆ ಗೊತ್ತಿಲ್ಲದರು ನಿನ್ನೆ ಮೊನ್ನೆ ಭೇಟಿ ಆದ್ರ ಸಲುವಾಗಿ ನಾನು ಯಾಕೆ ನಿಮ್ಮ ಪ್ರೀತಿನ ದೂರ ಮಾಡಿ ಹೋಗ್ಲಿ. ಅದು ಅಲ್ಲದೆ ನನಗೆ ಮಗಳು ಇಲ್ಲ ಮಗನ ಬರಕತ್ತನ, ನಾನು ಯಾಕೆ ಬಿಟ್ಟು ಹೋಗ್ಲಿ. ನಾನು ಇಲ್ಲೇ ಇರ್ತೇನೆ, ನಿಮ್ಮ ಜೊತೆಗೇ ಇರ್ತೇನೆ. ನೀವು ಖುಷಿಯಾಗಿರ್ಬೇಕಿಂತ ಟೈಮ್ನಾಗ ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ? ಹೌದಾ? ನಿಜವಾಗ್ಲೂ ನೀನು ಹೋಗಲ್ವ? ನಿಜವಾಗ್ಲೂ ಊರಿಗೆ ಹಂಗಿದ್ರೆ ನಮ್ಮ ಜೊತೆಗೆ ಇರ್ತೀಯಾ? ಹ್ಞೂ ಅತ್ತಿಗೆಮ್ಮ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೇನೆ. ಖುಷಿನಾ ನೀವೀಗ? ಹ್ಞೂ, ಖುಷಿ ಆಯ್ತು ನನಗಂತೂ. ಹೌದು, ಅಣ್ಣ ಗೊತ್ತಿಲ್ವಾ ಈ ವಿಷಯ? ಇಲ್ಲ, ನನಗೂ ನಿನ್ನೆನೇ ಕನ್ಫರ್ಮ್ ಆಯ್ತು. ಇವತ್ತು ಬೆಳಗ್ಗೆ ಹೇಳೋಣ ಅಂದ್ಕೊಂಡೆ. ನೀನು ಹೆಂಗಿದ್ರು ಬರ್ತೀಯಲ್ಲ ಸಾಯಂಕಾಲ, ಇಬ್ಬರಿಗೂ ಒಂದೇ ಸರಿಗೆ ಸರ್ಪ್ರೈಸ್ ಕೊಟ್ರಾಯ್ತು ಅಂತಂದು ಅಂದ್ಕೊಂಡೆ. ಆದರೆ ನೀನು ನೋಡಿದರೆ ಈ ಊರಿಗೆ ಹೋಗೋಣಂದೆಲ್ಲ, ಅದಕ್ಕೆ ಎಲ್ಲಿ ಹೋಗಿದ್ದೀಯ ಅಂತಂದು ಅದಕ್ಕೆ ನಿನಗೆ ಹೇಳಿದೆ. ನಿಮ್ಮ ಅಣ್ಣಗೆ ಮತ್ತೆ ಸಾಯಂಕಾಲ ಬರ್ತಾರಲ್ಲ ಅವಾಗ ಹೇಳಬೇಕು. ಸರಿ ಅತ್ತಿಗೆಮ್ಮ, ಒಂದು ಕೆಲಸ ಮಾಡೋಣ. ಅಣ್ಣ ಹೆಂಗಿದ್ರು ಬರೋದು 7:30 8 ಗಂಟೆ ಆಕತ್ತಲ್ಲ. ಇದೇ ಖುಷಿಗೆ ನಾನು ಹೋಗಿ ಒಂದು ಕೇಕು ಆರ್ಡ್ರ್ ಮಾಡಿ ಬರ್ತೀನಿ. ಅಣ್ಣ ಬಂದಮೇಲೆ ಫುಲ್ ಎಲ್ಲ ಖುಷಿಯಾಗಿ ಕೇಕ್ ಕಟ್ ಮಾಡಿ ಇದನ್ನೆಲ್ಲ ಈ ಖುಷಿನ ಎಂಜಾಯ್ ಮಾಡೋಣ, ಓಕೆನಾ? ಹಂಗೆ ನಿಮಗೆ ಬರ್ಬೇಕಾರೆ ನಿಮಗೆ ತಿನ್ನೋಕ್ಕೆ ಫ್ರೂಟ್ಸು ಆಮೇಲೆ ಏನೇನು ಬೇಕೋ ಅದೆಲ್ಲ ನಾನು ತೊಗೊಂಬರ್ತೀನಿ. ಆ ದೇವರು ನನಗೆ ಈ ನೋವು ಮರಿಬೇಕಂತನ ಈಗ ಇನ್ನೊಂದು ಖುಷಿನ ಕೊಡಕತ್ತಾನ. ಅಂತಂದ್ರೆ ನಾನು ಹಳೆ ನೋವನ್ನ ಮನಸ್ಸಲ್ಲಿ ಇಟ್ಕೊಂಡು ಈಗಿರೋ ಖುಷಿನ ಯಾಕೆ ದೂರ ಮಾಡ್ಕೊಂಡ್ಲಿ? ಸರಿ ಅತ್ತಿಗೆಮ್ಮ, ನೀವು ರೆಸ್ಟ್ ಮಾಡಿರಿ. ನಾನು ಹೋಗಿ ನಿಮಗೆ ಏನೇನು ಬೇಕೋ ಅದೆಲ್ಲ ತರ್ತೇನೆ. ಹಾಗೆ ಬರ್ಬೇಕಾದ್ರೆ ಕೇಕ್ ತರ್ತೀನಿ. ನಿಮ್ಗೇನು ಇಷ್ಟ ಹೇಳ್ರಿ. ನಿಮ್ಗೇನು ಇಷ್ಟ ನಾನು ಅದನ್ನೇ ತರ್ತೀನಿ. ಇಲ್ಲ, ನನಗೇನೇನು ಬೇಡ. ನೋಡು, ನೀನು ಕೇಕ್ ಅಂತಂದೆಲ್ಲ ನನಗೇನು ಅದೇನಷ್ಟು ಗೊತ್ತಾಗಲ್ಲ. ನಿನಗೇನು ಇಷ್ಟನೋ ಅದನ್ನೇ ತಗೊಂಬಂದ್ಬಿಡು. ಸರಿ ಅತ್ತಿಗೆಮ್ಮ. ಪಾಪ ನಮ್ಮ ವಿಜಯ್ ಎಷ್ಟು ಕೇರ್ ಮಾಡ್ತಾನೆ, ನನ್ನ ತಾಯಿ ಆಗುತ್ತಾನೆ ಅಂತಂದು ಗೊತ್ತಾದ್ಮೇಲೆ. ಪಾಪ ಇಂಥ ಒಳ್ಳೆ ಹುಡುಗ, ಅವಳು ಯಾವ ಹುಡುಗಿ, ಅವಳು ಯಾಕೆ ಆ ಥರ ರಿಜೆಕ್ಟ್ ಮಾಡಿದ್ಲು? ಅದು ಅಲ್ಲದೆ ಆ ಥರ ಯಾಕೆ ಬೈದ್ಲು? ಹೋದ್ರು ಅವಳು ಹುಡು ಏನು ಅವಳು ಒಬ್ಳನ್ನ ಹುಡುಗಿ? ನಾನು ಹೇಗೋ ಅಂದ್ಕೊಂಡಿದ್ನಲ್ಲ. ಅವಳು ಯಾರವಳು? ರಮ್ಯಾ. ರಮ್ಯಾ ಸೀತಾಕ್ಕ ಯಾವಾಗಾರ ಬರ್ತಾಳಲ್ಲ, ಸೀತಾಕ್ಕನ ಕೇಳಿ ನೋಡಿದ್ರಾತು. ಇವನು ಎಷ್ಟು ದಿನ ಅಂತಂದು ಹಿಂಗೆ ಒಬ್ಬನ ಬಿಟ್ಟು ಅವನು ಸ್ವಲ್ಪ ಅದ ನೆನಪ ಕಾಡ್ತಿರ್ತೈತೆ. ಆದಷ್ಟು ಬೇಗ ಸೀತಾಕ್ಕನ ಜೊತೆಗೆ ಮಾತಾಡಿ ಅವ್ರ ಮಗಳ ಜೊತೆಗೆ ಇಷ್ಟ ಆ ಥರ ಮಾತಾಡ್ಕೊಂಡ್ರಾಯ್ತು. ಬೇಕಾದ್ರೆ ಮದುವೆ ಮಾಡಿಸಿದ್ರಾಯ್ತು ರಮ್ಯಾಗೂ, ಆಮೇಲೆ ಇವನಿಗೂ. ಮಾತಾಡ್ತೇನೆ, ಸೀತಾಕ್ಕ ಬರಲಿ. ಪಾಪ ವಿಜಯ್ಗೆ ನಾನು ಯಾರಿಗೂ ಅಷ್ಟು ರೂಢಾಗಿ ಯಾರಿಗೂ ಬೈದಿದ್ದೇ ಇಲ್ಲ. ನಾನು ಯಾರನ್ನ ಭಾಳ ಇಷ್ಟಪಟ್ಟಿದ್ನೋ ಅವ್ರಿಗೆ ಆ ಥರ ಬೈಯಂಗಾಗ್ಬಿಡ್ತು. ಅಲ್ಲ, ಈಗ ಮಮ್ಮಿಗೆ ಪ್ರೀತಿ ಬಗ್ಗೆ ಏನಾದರೂ ಒಳ್ಳೆ ಅಭಿಪ್ರಾಯ ಇದ್ದಿದ್ರೆ ನಾನು ಹೆಂಗಾದರೂ ಕನ್ವಿನ್ಸ್ ಮಾಡ್ತಿದ್ದೆ. ಅದು ಅಲ್ದೆ ಅವಳು ಯಾರೋ ಮೊನ್ನೆ ತಾನೇ ಯಾರ್ದ್ರ ಜೊತೆಗೆ ಓಡಿ ಹೋಗೋಣ ಅಂತಂದು ಕೇಳಿನ ನನ್ನ ಹತ್ರ ಮಾತು ತೊಗೊಂಡಾರ ಮಮ್ಮಿ.